ಶಾಂತಿನಿಕೇತನದ ವಿದ್ಯಾಪೀಠ ಗುರುದೇವ ರವೀಂದ್ರನಾಥ್ ಠಾಗೂರ್ ಅವರ ಕನಸಿನ ಕೂಸು. ಅಲ್ಲಿ ಹೋಗಿ ನೋಡ್ಕೊಂಬಂದವರಿಗೆ ಗೊತ್ತು. ನಿಸರ್ಗ ಮಧ್ಯದಲ್ಲಿದ್ದು ಅದರಿಂದೇ ಪರಿಪೂರ್ಣ ವ್ಯಕ್ತಿತ್ವ ಬೆಳೆಸ್ಕೊಳ್ಳುವಂಥ ಕನಸು. ಆ ಶಾಂತಿನಿಕೇತನ ಕಲಾ ವಿಭಾಗದ ಪ್ರಾಚಾರ್ಯರಾಗಿದ್ದವರು ಖ್ಯಾತ ಕಲಾವಿದ ನಂದಲಾಲ್ ಬೋಸ್ ಅನ್ನೋರು. ನಂದಲಾಲ್ ಬೋಸ್ ಬದುಕಿದಾಗಲೇ ದಂತಕಥೆಯಾಗಿದ್ದಂಥವ್ರು. ಅವ್ರನ್ನ ಕಲಿಯೋದಕ್ಕಂತ ಹೇಳಿ ಹೊರದೇಶದ ಹಲವಾರು ವಿದ್ಯಾರ್ಥಿಗಳು ಬರ್ತಾಯಿದ್ರು. ಅವ್ರ ಕಣ್ಣಿಗೆ ಕಲಿಯೋದೇ ಒಂದು ಭಾಗ್ಯ ಅಂತ ತೀರ್ಮಾನ. ಕೆಲವರು ದಿನಗಳ ಮಟ್ಟಿಗೆ, ಕೆಲವರು ತಿಂಗಳುಗಳ ಮಟ್ಟಿಗೆ, ಕೆಲವರು ವರ್ಷಗಳವರೆಗೆ ಅವ್ರ ಜೊತೆಗಿದ್ದು ಚಿತ್ರಕಲೆ ಕಲಿತಾ ಇದ್ರು. ಹಾಗೂ ಒಬ್ಬ ತರುಣ ಚಿತ್ರಕಲೆಯನ್ನು ಬೋಸರಿಂದ ಕಲಿಯಬೇಕು ಅಂತ ಬಂದವನು ವಿದ್ಯಾರ್ಥಿ ನಿಲಯದಲ್ಲಿದ್ದ. ಅವರು ತುಂಬ ಶ್ರೀಮಂತ ಮನೆಯಿಂದ ಬಂದವನು. ಕಲೆ ಬಗ್ಗೆ ತುಂಬ ಆಸಕ್ತಿ ಇದೆ. ಆದರೆ ಶ್ರೀಮಂತ ಆದ್ದರಿಂದ ಮನೆಯಲ್ಲಿ ಯಾವ ಕೆಲಸನೂ ಮಾಡೋಕೆ ಬಿಡ್ತಿರ್ಲಿಲ್ಲ ಅವನು. ಆಳುಕಾಳಿದ್ರಲ್ಲ ಮನೇಲಿ, ತುಂಬ ಜನ ಆಳುಕಾಳುಗಳು ಇವಾಗೇನು ಕೆಲಸ ಮಾಡೋ ಸಂದರ್ಭ ಬಂದಿರಲಿಲ್ಲ. ಹೀಗಾಗಿ ಅವನಿಗೆ ಸ್ವಂತ ಕೆಲಸ ಮಾಡ್ಕೊಳಕ್ಕೆ ಒಂದು ಕಡೆಯಿಂದ ಆಗ್ತಾನೆ ಇರಲಿಲ್ಲ. ಅವನಿಗೆ ಕೊಠಡಿ ಕೊಟ್ಟಿದ್ರಲ್ಲ ಹಾಸ್ಟೆಲಲ್ಲಿ, ಎಷ್ಟು ಕೊಳಕಾಗಿತ್ತು ಅಂದರೆ ಎಲ್ಲ ಕಡೆ ಕಸ ಬಿದ್ದಿದೆ, ಮೂಲೆಗಳಲ್ಲಿ ಜೇಡ ಬಂದಿದೆ. ಈ ಹುಡುಗ ಗಮನಿಸಲಿಲ್ಲ, ಗಮನಿಸಿದ್ರೆ ಏನು ಮಾಡಲಿಲ್ಲ. ಒಂದಿನ ಮಧ್ಯಾಹ್ನ ಊಟ ಮಾಡಿ ತನ್ನ ಕೋಣೆಗೆ ಬಂದಾಗ, ಅರೆ ಕೋಣೆ ತುಂಬ ಸ್ವಚ್ಛ ಆಗಿಬಿಟ್ಟಿದೆ. ಹಾಸಿಗೆಲ್ಲ ಸ್ವಚ್ಛ ಮಡಿಸಿಟ್ಟಿದ್ದಾರೆ, ಟೇಬಲ್ ಮೇಲೆ ವಸ್ತುಗಳ ಜೋಡಿಸಿಟ್ಟಿದ್ದಾರೆ, ಕುಂಚ ಇತ್ತಲ್ಲ ತೊಳೆದು ಸರಿಯಾಗಿ ಜಾಗದಲ್ಲಿಟ್ಟಿದ್ದಾರೆ. ಜೇಡರ ಬಲೆ ಒಂದೂ ಇಲ್ಲ. ಬರೇ ವಿದ್ಯಾರ್ಥಿನಿಯರ ಕಾರ್ಯಕರ್ತರು ಯಾರೋ ಸ್ವಚ್ಛ ಮಾಡಿರಬೇಕು ಅಂತ ತಿಳ್ಕೊಂಡ. ಇದೇ ರೀತಿ 4-6 ದಿವಸ ನಡೀತು. ದಿನ ಸ್ವಚ್ಛ ಆಗಿರ್ತಿತ್ತು. ಒಂದು ದಿವಸ ಬೇಗ ಊಟ ಮಾಡಿ ಕೋಣೆಗೆ ಬಂದ, ಬಾಗಿಲು ತೆರೆದೇ ಇತ್ತು. ಅರೆ ನನ್ನ ರೂಮಿನ ಬಾಗಿಲು ಯಾರು ತೆಗೆದ್ರು? ಒಳಗೆ ಬಂದು ನೋಡ್ತಾನೆ, ಕಲಾ ವಿದ್ಯಾನಿಲಯದ ಪ್ರಾಚಾರ್ಯರಾಗಿದ್ದಂಥ ನಂದಲಾಲ್ ಬಸೂರವರು ಕಸ ಗುಡಿಸ್ತಾ ಇದ್ದಾರೆ. ಒದ್ದೆ ಬಟ್ಟೆ ನೆಲ ಒರೆಸ್ತಾ ಇದ್ದಾರೆ. ಗಾಬರಿ ಆದ ವಿದ್ಯಾರ್ಥಿ ಬಗ್ಗಿ ಕೂತ್ಕೊಂಡ. ಅವ್ರ ಕಾಲು ಹಿಡ್ಕೊಂಡು, ಸರ್ ಏನು ಮಾಡ್ತಾ ಇದ್ದೀರಿ ಸರ್ ಅಂತ ಕೇಳಿದ. ಆಗ ಆಚಾರ್ಯರು ಹೇಳಿದರು, ನೋಡಪ್ಪ ನೀನು ನನ್ನ ವಿದ್ಯಾರ್ಥಿ, ನಿನ್ನ ಕಲ್ಯಾಣ ನನ್ನ ಕರ್ತವ್ಯ ಅದು. ನೀನು ಶ್ರೀಮಂತ ಮನೆತಂದು ಹುಟ್ಟಿದವನು ನನಗೆ ಗೊತ್ತು. ನೀನು ಸ್ವತಃ ಯಾವ ಕೆಲಸವನ್ನು ಮಾಡ್ಕೊಳ್ಳೋದು ಗೊತ್ತಿಲ್ಲ. ಮಗು, ಒಬ್ಬ ಒಳ್ಳೆ ಚಿತ್ರಕಾರ ಆಗಬೇಕಾದ್ರೆ ಬರೀ ಕುಂಚದಿಂದ ಗೆರೆ ಎಳೆದ್ರೆ ಸಾಲದಪ್ಪ. ಕಲೆ ಅನ್ನೋದು ಜೀವನದ ಒಂದು ಮುಖ ಮಾತ್ರ. ಕಲಾಭ್ಯಾಸ ಪರಿಪೂರ್ಣ ಆಗಬೇಕಾದ್ರೆ ಜೀವನದ ಎಲ್ಲ ಮುಖಗಳಲ್ಲಿ ನನಗೆ ಆಸಕ್ತಿ ಬೇಕು. ಅದರಲ್ಲಿ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಳ್ಳೋದು, ಆಹ್ಲಾದಕರವಾಗಿ ಇಟ್ಕೊಳ್ಳೋದು ಕೂಡ ಒಂದಾಗಿದೆ. ಅದು ನಿನ್ನಿಂದ ಆಗದಿದ್ದರೆ ಗುರುವಾಗಿ ನಾನೇ ಅದನ್ನು ಮಾಡಿ ತೋರಿಸ್ಬೇಕಲ್ವ ನಿನಗೆ ಅಂದರು. ಹುಡುಗನ ಕಣ್ಣ ನೀರು ದಳ ಎಳೀತು. ಗಟ್ಟಿ ಕಾಲು ಹಿಡ್ಕೊಂಡ, ಕ್ಷಮಿಸ್ಬೇಕು ಸ್ವಾಮಿ, ಗುರುಗಳೇ ನನಗೆ ಒಳ್ಳೆ ಪಾಠ ಕಲಿಸಿದ್ರಿ. ನಾನಿನ್ನು ಚಿತ್ರ ಬಿಡಿಸೋ ಜೊತೆಗೆ ನಾನು ಪರಿಸರವನ್ನು ಚೆಂದಾಗಿ ಇಟ್ಕೋತೀನಿ ಅಂತ ಹೇಳಿದ. ಆ ಹುಡುಗನ ಮನಸ್ಸಲ್ಲಿ ಮಾತುಗಳು ಎಷ್ಟು ಗಟ್ಟಿಯಾಗಿ ಕೂತಿದ್ವು ಅಂದರೆ ಅದು ಅವನ ಜೀವನ ರೀತಿಯನ್ನೇ ಬದಲಾಯಿಸಿದ್ವು. ನಂತರ ಆತ ಭಾರತದ ಅತ್ಯಂತ ಪ್ರಸಿದ್ಧ ಕಲಾತ್ಮಕ ಮುದ್ರಣಕಾರನಾಗಿ ಮೆರೆದ. ಅದಕ್ಕೆ ನಾನು ಹೇಳೋದು, ಒಬ್ಬ ಶ್ರೇಷ್ಠ ಗುರು ಮಾದರಿಗಳ ಬಗ್ಗೆ ಮಾತಾಡೋದಿಲ್ಲ, ಅವನೇ ಮಾದರಿಯಾಗಿ ಮಾರ್ಗದರ್ಶನ ಮಾಡ್ತಾನೆ. ಗುರು ಮಾದರಿ ಆಗಲಾರದೆ ಬೇರೆ ಹಾದಿ ಇಲ್ಲ ಸ್ವಾಮಿ. ಗುರು ಬರೀ ಕಟ್ಟೆಯಿಂದ ಎತ್ಕೊಂಡು ಬರೀ ಮಾತಾಡಿದ್ರೆ ಆಗಲ್ಲ, ಹಾಗೆ ಬದುಕಬೇಕಾಗತ್ತೆ.